ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಶೇರು ಕಮೆಂಟು ಎಲ್ಲನೂ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೊಂದು ಪಲ್ಯ ಕೂತಂದ್ರೆ ಲಗುಲಗುನ ಚೊಚ್ಚಾಗಿ ಅಡಿಗೆ ಮನೆ ಚೊಚ್ಚ ಮಾಡ್ಕೊಂಡ್ಬಿಡ್ಬೇಕು. ಒಂದು ಎರಡು ಕೊಡಪ ನಾನು ನೀರಾರ ತರಬೇಕಾಗೈತಿ, ಇಲ್ಲಾಂದ್ರೆ ಆಮೇಲೆ ಅಪ್ಪುಟ ನೀರು ಇಲ್ದಂಗೆ ಆಗ್ಬಿಡ್ತೈತವಾ. ಹಂಗೆ ಮಾಡ್ಬೇಕು ತಡಿ. ಪಾಪ ನಮ್ಮ ಅತ್ತಿಯರಿಗೆ ಊಟಕ್ಕೆ ಹಚ್ಕೊಟ್ಟು ಆಮೇಲೆ ಕೊಡಪನ್ ತಗೊಂಡು ನೀರು ತರಕ್ಕೆ ಹೋಗ್ಬೇಕು. ಮ್ಯಾಲೆಲ್ಲ ಧೂಳ ಕುಂತು ಬಿಟ್ಟತ್ ನೋಡೇ ಇಲ್ಲ ನಾನು. ಎಲ್ಲ ಧೂಳ ಜಾಡಿಸ್ಕೊಂಡು ಸ್ವಚ್ಛ ಮಾಡ್ಕೊಂಬಕ್ವಾ. ಆಮೇಲೆ ಅಡುಗೆ ಮಾಡೋ ಮುಂದೆ ಅಡುಗೆಗೆ ಬಿದ್ರೆ ಏನು ಮಾಡ್ಬೇಕು? ಅಯ್ಯೋ ದೇವ್ರಿ, ನಂಗೆ ನೋಡು ನೆನಪ ಇಲ್ಲ. ಇದು ಯಾರ್ದು ಯವ್ವ ನನ್ನ ಗಂಡ ಊರಿಗೆ ಹೋಗ್ಯಾರ. ಅವಾಗೆಲ್ಲ ಧೂಳ ಹೊಡಿಯೋದು, ಧೂಳ ಜಾಡ್ಸೋದು, ಮನೆ ಸಾರಿಸೋದು ಮಾಡಬಾರ್ದು ಅಂತಾರ. ಮನೆಯಿಂದ ಯಾರು ಹೋದಾಗ ಹೊರಗೆ ಬೇಡ ಅವ್ರು ಬಂದಿಂದೆ ಮಾಡ್ಕೊಂತೀನಿ. ದೇವ್ರೆ, ಈಗೀಗ ನನ್ನಷ್ಟಕ್ಕೆ ನಾನು ಮಾತಾಡ್ಕೊಳ್ಳೋದು ಅಂದ್ರೆ ನಂಗೆ ಅಷ್ಟು ಖುಷಿ ಅನ್ಸಕ್ಕಂತೈತೆ ನೋಡು. ಮೊದಲೆಲ್ಲ ಯಾರು ಸಿಕ್ಕರೆ ಮಾತಾಡ್ತಿದ್ನಿ, ಈಗ ನನ್ನಷ್ಟಕ್ಕೆ ನಾನು ಮಾತಾಡಂಗೆ ಆಗ್ಬಿಡ್ತು. ಹೋಗ್ಲಿ ಬಿಡು, ನಮ್ಮ ಮನೆಯವ್ರು ಬಂದಿಂದೆ ಅವ್ರು ಕೂಟ ಮಾತಾಡಿದ್ರಾತು. ನಾವಲ್ಲಿ ಈಗೇನ ಅಡ್ಗೆ ಮನೆ ಬಿಟ್ಟು ತೊಲಗಂಗೆ ಇಲ್ಲಲ್ಲ. ಯಾವಾಗ ನೋಡಿದ್ರು ಇಲ್ಲೇ ಶೆಟ್ಟದಿರ್ತಾ. ಹಿಂಗಾದ್ರ ಮದ್ದು ಹಾಕೋದು ಯಾವಾಗ ನಾನು? ಈಗ ಕೂಡ್ದು ಶಟಿಯೋದು ಯಾವಾಗ? ನಾವಲ್ಲೇ ಇಲ್ಲೇ ಕುಂದ್ರಲಿ. ಯಾರು ಬೇಡಂದ್ರು ಹೆಂಗಾರ ಮಾಡಿ ಈಕಿನ ಹೊರಗೆ ಕಳಿಸಿ ಇವತ್ತಾಗಿದ್ದಾಗ್ಲಿ ಮದ್ದು ಹಾಕುದ, ಆಕಿ ಹಿಂದ ನೆಗದು ಬೀಳುದ. ಏನವ ಸಸೀದ ಎಣಗಾಯಿ ಪಲ್ಲೆ ಮಸ್ತನೋ ರೊಟ್ಟಿ ಬಡ್ದು ಬಿಟ್ಟೇನು? ಚಲೋ ಆತ. ನನಗಿನ ಭಾರಿ ರುಚಿ ಮಾಡಿಬಿಡು ಪಲ್ಯ. ನಾನು ಹೊರಗೆ ಒಟ್ಟು ಕೋಳಿ ಇಕ್ಕೆಲ್ಲ ತೆಗಿಯಕ್ಕೆ ಕುಂತಿದ್ನಿ. ಮಸ್ತನ ವಾಸನೆ ಅಂದ್ರೆ ವಾಸನೆ. ಅದಕ್ಕೆ ಒಳಗೆ ನೋಡಾನು ಅಂತ ಬಂದು ನೋಡುವ. ಭಾರಿ ರುಚಿ ವಾಸನೆ ಬರಕ್ಕೆ ಕುಂತತ್ ಬಿಡು. ಹೌದ್ರಿ ಅತ್ತಿಯರ, ಚಲೋ ವಾಸನೆ ಬಂತ್ರಿ ಅತ್ತಿಯರ. ಕುಂತು ಬಿಡ್ರಿ ಅತ್ತಿಯರ, ನೀವು ಊಟಕ್ಕೆ ಕುಂತು ಬಿಡ್ರಿ. ನಿಮ್ದಾಗಿಂದೆ ನಾನು ಊಟ ಮಾಡ್ತೀನಿ. ಬೇಂಗಿ ಯಾವಾಗ ನೋಡಿದ್ರು ಊಟ ಅಂತ ಸಾಯ್ತಾ. ಏನು ಊಟ ಕಂಡಾಳೇನಿಲ್ಲ ಅವ್ರ ತವ್ರ ಮನ್ಯಾಗ. ಒಂದಿನಕ್ಕೆ ಒಂದು ಹೊತ್ತು ತಿಂದು ಸಾಕಾಕೈತಿ. ಇಲ್ಲ 3 ಹೊತ್ತು ತಿನ್ನಕ ಬೇಕೀಕಿ ಬೇಂಡ್ಲಿ. ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಮದ್ದು ಹಾಕ ಮಠ ಈಕಿನಂಗ ಹೋಗುದು ವಾಸಿ. ಏನಂದ್ರಿ ಅತ್ತಿಯರ? ಹಂದಿ ಎಲ್ಲೈತಿ ಹಂದಿ? ಇಲ್ಲ ಮುನ್ಸಿಪಾಲ್ಟಿಯವರು ಎಲ್ಲ ಹಂದಿನೂ ಒತ್ಕೊಂಡು ಹೋಗ್ಬಿಟ್ಟಾರ. ಈಗ ಮೊದ್ಲಿನಂಗೆ ಹಂದಿ ಪಂದಿ ಎಲ್ಲ ಬರಂಗಿಲ್ಲ ಬಿಡು. ಅಯ್ಯೋ ದೇವ್ರೆ, ನಾನು ಏನಂದ್ರಿ ಅಂದ್ರೆ ಇವ್ರಿಗೆ ಹಂದಿ ಅಂತ ಕೇಳಿಸ್ಬಿಡ್ತಾ. ಅಯ್ಯೋ ದೇವ್ರೆ, ನಾನು ಜೋರಾಗಿ ಮಾತಾಡ್ಬೇಕು ಅಂತೀನಿ, ಮತ್ತೆ ಗುನುಗುನು ಮಾಡ್ತೀನಿ ನೋಡು. ಹೋಗಿ ಬಿಡ್ರಿ ಅತ್ತಿಯರ, ಊಟ ಕುಂದ್ರ ಬರ್ರಿ. ಹೂನೇವ, ನಾನು ಊಟ ಮಾಡ್ತೀನಿ. ನೀನು ಒಂದು ಕೊಡಪನ ಫಿಲ್ಟರ್ ನೀರು ತಗೊಂಬರ್ತೀಯನ ಕುಡ್ಯಾಕ? ಈಗ ಬ್ಯಾಸ್ಗಿ ಚಲೋ ಆದಂಗೆ ಆತಲ್ಲ, ಒಟ್ಟು ಜಾಸ್ತಿ ನೀರು ಅಡಿಕೆ ಆಕೈತಿ. ಜಾಸ್ತಿ ನೀರು ಕುಡಿಬೇಕು. ಅದಕ್ಕೆ ಮನ್ಯಾಗ ಇದ್ರೆ ಇರುವಲ್ಲಕ್ಕ ಒಂದು 2 ಕೊಡಪನ ತಗೊಂಬಂದ್ಬಿಡು ಹೋಗು. ಆಮೇಲೆ ಬೇಕಂದ್ರೆ ಊಟ ಮಾಡೋನು. ಅತ್ತಿಯರ, ಅದು ನಾನು ನೀರು ತಗೊಂಬಂದಿನ್ರಿ ಅತ್ತಿಯರ. ಎಲ್ಲ ನೀರು ತಂದು ಅದಕ್ಕೆ ತಟ್ಟಿನ ಚೀಲ ಸುತ್ತಿಟ್ಟೇನ್ರಿ, ಒಟ್ಟು ತಣ್ಣನು ನೀರಾಗಲಿ ಅಂತ. ಈಗೇನಯ್ಯವ ಎದ್ದ ಹೋಗುವಳಲ್ಲ, ಹಿಂಗಾದ್ರೆ ನಾನು ಮಧ್ಯವಾಗ ಹಾಕೋದು. ಈಗ ಒಂದು ಈಡಿರಿಯ ಮಾಡ್ತೀನಿ. ಈಗ ಎದ್ದೋಗಕ್ಕೆ ಬೇಕಾ ಈಕಿ ಬೇಂಡ್ಲಿ, ಅವಾಗ ಹಾಕ್ಬಿಡ್ತೀನಿ. ತಗೋರವ, ನೀರು ತಂದಿ ಅಂದಮೇಲೆ ಮತ್ತೇನೈತಿ? ತಾಟ ಹಚ್ಚ ಅತ್ತಿಯರ. ನಾನು ತಾಟ ಹಚ್ಬೇಕಾ? ಇಲ್ರಿ ಅತ್ತಿಯರ, ನೀವ ಬರ್ರಿ ನೀವ ಹಚ್ಚ ಬರ್ರಿ. ಅಯ್ಯೋ ದೇವ್ರಿ, ನಾನು ತಾಟ ಹಚ್ಚಿದ್ರೇನು ನೀನು ತಾಟ ಹಚ್ಚಿದ್ರೇನು? ಈಗೆಲ್ಲ ನಾನು ಸೊಸಿ ಅಂತ ಒಪ್ಕೊಂಡಿನಲ್ಲ. ನೀನಾರ ಮಾಡು ನಾನಾರ ಮಾಡು, ಯಾರ ಒಬ್ರವ. ಅಡಿಗೆ ಮನಿನ ನಿನಗೆ ಒಪ್ಪಿಸ್ಬಿಟ್ಟೇನಿ. ನಡಿತೈತಗ, ನೀನ ಮಾಡು. ಮೊದ್ಲೆಲ್ಲ ಬೈದಿನಲ್ಲ, ಅದೆಲ್ಲ ಮನ್ಸಾಗ ಇಟ್ಕೊಬೇಡ. ಬಿಟ್ಬಿಡು, ತಾಟ ಹಚ್ಚ. ಅದು ಯಾವ ದೇವ್ರು ಹೊರ ಕೊಡ್ತಾ ಇವ ನಮ್ಮ ಅತ್ತಿಗ? ನನ್ನ ಮೇಲೆ ಇಷ್ಟು ಜೀವ ಆಗ್ಬಿಟ್ಟದ ನಮ್ಮ ಅತ್ತಿಯರು. ನನ್ನ ಗಂಡ ಅವಾಗ ಹೇಳ್ತಿದ್ರು, ನಮ್ಮವ್ವ ಭಾಳ ಚಲೋ ಅದಾಳ. ನಮ್ಮವ್ವ ಓಟ್ ಹಂಗೆ ಮಾಡ್ತಾಳ, ಅದನ್ನ ಬಿಟ್ರೆ ನಮ್ಮವ್ವ ಭಾಳ ಚಲೋ ಅದಾಳ, ಓಟ್ ಅನುಸರಿಸ್ಕೊಂಡು ಹೋಗು ಅಂತಿದ್ರು. ನಾನು ಅನುಸರಿಸ್ಕೊಂಡು ಹೋಗಿದ್ದಕ್ಕ ಕೊನೆಗೂ ನಮ್ಮ ಅತ್ತಿ ನನ್ನ ಮೇಲೆ ಜೀವ ಆದ್ರವ. ಅತ್ತಿಯರ, ಗಂಗಾಳೆಲ್ಲ ಹೊರಗದವ್ರಿ, ನಾನು ಗಂಗಾಳ ತಗೊಂಬರ್ತೇನ್ರಿ ಅತ್ತಿಯರ. ಈಗ ಬಾಂಡೆ ತಿಕ್ಕಿನಲ್ರಿ, ಅಲ್ಲೇ ಬಿಟ್ಟು ಬಂದಾನಿ. ಗಂಗಾಳ ತಗೊಂಬರ್ತೀನಿ, ತಾಟ ಹಚ್ತೀನಿ ತಗೋರಿ ಅತ್ತಿಯರ. ನೀವು ಕುಂದ್ರಿ. ನಂಗೆ ಅದ ಬೇಕಾಗಿತ್ತು. ಎದ್ದೋಗ ಏನಂದ್ರಿ ಅತ್ತಿಯರ? ಹೂನವ ತಗಂಬ, ಹೊಟ್ಟೆ ಹೆಸವಾಗೈತಿ ಅನ್ನಿ. ಹ್ಞೂ ರೀ ಅತ್ತಿಯರ. ಸುಬನಾತಿ ಸುಬ್ಬಿ ಓಟ್ ನಕ್ಕೊಂತ ಮಾತಾಡಿದಕ್ ನೋಡು, ಹಂಗ ಕುಲು ಮಾಡಕುಂತ. ಇದಕ್ರ ಬಾಯಿ ಸೇರ್ಲಿ ಹೆಂಗಾರ ಮಾಡಿ ಈಕಿನ ಓಡಿಸಾಕಬೇಕು. ಇನ್ನು ನಾನು ತಡ ಮಾಡಿದ್ರ ನನಗೆ ಉಳಿಗಾಲಿಲ್ವ ಈ ಮನ್ಯಾಗ? ನನಗೆ ಉಳಿಗಾಲ ಇಲ್ಲ. ಹೆಂಗೂ ಗಂಗಾಳ ತರ್ತೀನಿ ಅಂತ ಹೊರಗೆ ಹೋಗ್ಯಾಳ. ಇದ ಚಲೋ ಚಾನ್ಸ್. ಈ ಸಲ ಮದ್ದು ಹಾಕಾಕ ಬೇಕು. ಇಲ್ಲೇ ಇಟ್ಟಿದ್ನಲ್ಲ. ಅಯ್ಯಯ್ಯೋ, ಎಲ್ಲೋತಯ್ಯವ? ದೇವ್ರಿ, ಅದು ಬಾಟ್ಲಿ ಬಿತ್ತೇನ? ಹೋಗ್ಲಿ ಬಿಡು. ಬೇಯಮ್ಮ. ಅಯ್ಯೋ ದೇವ್ರಿ, ಯಾರು ಬಂದ್ರೆ ಇವ? ಬೇಡ ಇದನ್ನೆಲ್ಲೇ ಇಟ್ಬಿಡ್ತೀನಿ. ಬೇಯಮ್ಮ. ಅಯ್ಯ, ನಿನ್ನ ಬಾಯಿ ಸೇರ್ಲಿ, ಹಂಗೆ ಹೋದಿರ್ತಿಲ್ಲ ಜೈ. ಒಮ್ಮಿಡಿಗೆ ಹೊಟ್ಟೆ ರುಮ್ಮ ಅಂದ್ಬಿಡ್ತು ನೋಡು. ನೀನ ಹೊಟ್ಟೆ ಡಸಕ್ಕಂದು ಏನಾರ ಹೆಚ್ಚು ಕಡಿಮೆ ಆದ್ರ ವಯಸ್ಸಾದ ಮುದುಕಿ ನಾನು. ಬೇಯಮ್ಮ, ಹಂಗೆ ಯಾಕೆ ಹೋದಿರ್ತಿ ಬೇಯಮ್ಮ? ನಾನು ಬೈದಿದ್ದಷ್ಟ ಕೇಳಿಸ್ತೈತಿ ನಿಮ್ಗ ಬೆಂಡ್ಲೇರಿಗ. ನೀವು ಮಾಡಿದ್ದು ಕಾಣಿಸಂಗಿಲ್ಲ. ಈಗ ಎದಕ್ ಬಂದಿ? ನಿನಗೇನು ಯಾರ ಕರ್ದಾರನ ಬಾ ಅಂತ? ಎದಕ್ ಬಂದಿಲ್ಲ ಮನೆಗೆ? ಹುಚ್ಚಿಡ್ದೈತೆ ನನಗೆ ನಿನ್ನ ಕೈಲಿ ಬೈಸ್ಕೊಳಕ, ಅದಕ್ಕೆ ಬಂದೇನಿ. ಮತ್ತೆ ಯಾವಾಗ ನೋಡಿದ್ರು ಬೈತೈತಿ.
ಬೇಮ ಇವತ್ತು ಮಾಲಿಂಗಣ್ಣ ಬರಕ್ ಕುಂತಾನಂತ ಫೋನ್ ಹಚ್ಚಿದ್ದ. ಏನೋ ಮಾಲಿಂಗಣ್ಣಗ ಫೋನ್ ಹಚ್ಬೇಕ ಯಾವಕ್ಕಿ ಬೇಂಡ್ಲಿ ಹೇಳಕ್ಕಿ ಈಗಿ ಮೂದೇವಿ ಬಂದಿದ್ಲನಲ್ಲಿ ಹೇಳಾಕ ಫೋನ್ ಹಚ್ಚದೈತಿ ಅಂದ ಅದಕ್ಕ ನಿನ್ ಫೋನ್ ತಗೊಂಡ್ ಬಂದಿಯೇನ ಇವ ಇದು ತಕ್ಷೇದ್ ಹೋಗ್ಬಾರ್ದನು ಅಂತೀನಿ ನಾನು. ಏನೇನಾರ ಕೇಳಿಸ್ಕೊಂತೈತಿ. ಬೇಮ ಮಾಲಿಂಗಣ್ಣ ಇವತ್ತು ಬರಾಕ್ ಕುಂತಾನ ಊರಿಗ. ನನಗ ಫೋನ್ ಹಚ್ಚಿ ಹೇಳ್ದ ಇವತ್ತ ಬರಾಕ್ ಕುಂತೀನ್ರಿ ನಾನು, ನಮ್ಮ ಮನ್ಯಾಗ ಹೇಳ್ಬಿಡ್ರಿ ಅಕ್ಕಾರ ಅಂತ ಹೇಳಿದ್ನ. ನಾನು ಹೇಳಕ್ ಬಂದೀನಿ. ಇವತ್ತ ಬರಾಕ್ ಕುಂತಾನಂತೇನು? ಹೋಗಿದ್ದ ಕೆಲಸ ಆತೇನು? ಅಲ್ಲ ನಾಳೆ ಬರ್ತೀನಿ ಅಂದಿದ್ನವ, ಇವತ್ ಯಾಕೆ ಬರಾಕ್ ಕುಂತಾನಂತ? ಅಯ್ಯ ದೇವ್ರೆ, ನೀನೆಂತ ತಾಯದಿಬೆ ಪಾಪ ಊರಿಗೆ ಹೋಗೈತಿ ಬರಾಕ್ ಕುಂತಂತ. ಯಾಕೆ ಬರಾಕ್ ಕುಂತಾನ ಏನ ಅನ್ನಂಗ್ ಮಾತಾಡಕ್ ಕುಂತೀವ. ಅದ ಅಂಜಲಿಗೂ ಹೇಳ್ಬಿಡು. ಅಯ್ಯ ದೇಕರ ಬರ್ರಿ ಕುಂದ್ರ ಬರ್ರಿ ಅಕ್ಕರ. ಅಯ್ಯೋ ದೇವ್ರೆ, ಆಕಿಗ ಕುಂದ್ರ ಅಷ್ಟ ಟೇಮ್ ಇಲ್ಲಂತ ಹೊಕ್ಕಾಳಂತ ಬಿಡು. ಅಯ್ಯಯ್ಯ ಮಾತಾಡಕ್ ಕುಂತೀನಿ ತಡಿವೆ, ಹಂಗ್ಯಾಕ್ ಮಾಡ್ತಿ? ಹೊಕ್ಕಿನ ತಗನ ನಮ್ಮ ಮನೆಗೆ ನನಗೆ ಗೊತ್ತೈತಿ ಹೋಗುದು. ಅಲ್ಲವಾ ಅಂಜಲಿ, ಅದು ಇವತ್ತು ಮಾಲಿಂಗಣ್ಣ ಬರಾಕ್ ಕುಂತಾನಂತ ಊರಿಂದ. ಅದ ಫೋನ್ ಹಚ್ಚಿದ್ದ ಅಂಜಲಿಗೆ ಕೊಡ್ತೀರೇನು ಅಂತ. ನಾನು ಹೂ ಕೊಡ್ತೀನಿ ತಡಿಯಣ್ಣ, ಒಂದ್ 2 ಮಿನಿಟ್ ತಡಿ ಅನ್ನಿ. ಇಲ್ಲಿ ತಗರಿ ಟ್ರೈನ್ ಬರ ಹೊತ್ತಾತು, ನಾ ಕುಂದ್ರಬೇಕು, ನೀವ ಹೋಗಿ ಹೇಳ್ಬಿಡ್ರಿ ಅಂತ ಹೇಳಿದ್ವ. ಅದಕ್ಕೆ ಹೇಳುನು ಅಂತ ಬನ್ನಿ. ನಿಮ್ಮತ್ತಿ ನೋಡಿದ್ರೆ ವಾರ ಒದ್ರಾಡಕ್ ಕುಂತಾಳ. ಏನ್ರಿ ಇವ್ರು ಇವತ್ತು ಬರಾಕ್ ಕುಂತಾರಿ? ನಾನು ಎಲ್ಲಿ ಇನ್ನ 2 ದಿನ ಆಗುತ್ತೀನಿ ಅನ್ಕೊಂಡ್ಬಿಟ್ಟಿದ್ನಿ. ನಂಗರ ಭಾಳ ಖುಷಿ ಆತ್ರಿ ಅಕ್ರ, ನಂಗರ ನಿಜವಾಗ್ಲೂ ಭಾಳ ಖುಷಿ ಆಯ್ತು. ಬರ್ರಿ ಅಕ್ರ, ಊಟದ ಹೊತ್ತಿಗೆ ಬಂದಿರಿ, ಊಟ ಮಾಡಿ ಹೋಗ್ರಿ ಬರ್ರಿ. ಚಲೋತ್ನಾಗಿ ಎಣ್ಗಾಯಿ ಪಲ್ಯ ಮತ್ತ ರೊಟ್ಟಿ ಮಾಡೇನ್ರಿ, ಊಟ ಮಾಡ್ಕೊಂಡ್ರಿ ಅಕ್ಕರ. ಯವ್ವ ತಾಯಿ, ಊಟ ಬ್ಯಾಡವಾ ಬ್ಯಾಡ. ನಿಮ್ಮತ್ತಿ ಮೊದ್ಲ ನೋಡಲಿ ಹೆಂಗ್ ನಿಂತಾಳ ನನ್ನ ಹಿಂದನ, ಯಮದ್ ಊತ ನಿಂತಾಳ. ಬ್ಯಾಡವಾ ಬ್ಯಾಡ ಅಕ್ಕರ. ನಮ್ಮ ಅತ್ತಿಯರಿಗ ಮೊದ್ಲಿನಂಗಿಲ್ರಿ, ನಮ್ಮ ಅತ್ತಿಯರಿಗ ಭಾಳ ಬದ್ಲಾಗ್ಯಾರ್ರಿ. ನನಗರ ಭಾಳ ಜೀವ್ ಮಾಡಕ್ ಕುಂತ ಬಿಟ್ಟಾರಿ. ಖರೇನು ರೀ ಅಕ್ಕರ, ಭಾಳ ಅಂದ್ರೆ ಭಾಳ ಬದ್ಲಾಗ್ಯಾರ್ರಿ ಅವ್ರು ಮೊದ್ಲಿನಕಿನ. ಹಂಗೇನು ಅನ್ನಂಗಿಲ್ಲ, ನೀವು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ರಂತಿ ಕುಂದ್ರಿ. ಹಂಗಂದ್ರ ಸರಿವಾ. ಯಾಕಲೇ ಜೈ ಕುಂತ ಬಿಟ್ಟೆಲ್ಲ ಹೊಕ್ಕಿನಿ ಅಂದಿ, ಮತ್ತೆ ಇಲ್ಲೇ ಕುಂತಿಯಲ್ಲೇ? ಅತ್ತಿಯರ ಅದ್ ನಾನೇ ಹೇಳಿದ್ರಿ, ಅಂದ್ರ ಅವ್ರ ಊಟದ ಹೊತ್ತಿಗೆ ಬಂದಾರ, ಹಂಗ ಹೆಂಗ್ ಕಳ್ಸುದ್ರಿ, ಅದಕ್ಕ ಊಟ ಮಾಡ್ಕೊಂಡ ಹೋಗ್ರಿ ಅಂತ ನಾನ ಕುಂದರ್ಸೀನ್ರಿ ಅತ್ತಿಯರ. ಹಣೆ ಬಾರ್ ಗಣೇಶ ಚೌತಿಯವ. ಅದೇನ ಅಂತಾರಲ್ಲ, ಒಳ್ಳೆ ಕೆಲ್ಸಕ್ಕ 108 ವಿಘ್ನ ಅಂದ್ ಹಂಗಾಗೈತಿ. ಈಗ ಜೈ ಯಾಕೆ ಬರ್ಬೇಕಿತ್ತು ನಮ್ಮ ಮನಿಗ? ಈ ನನ್ನ ಮಗ ಯಾಕೆ ಫೋನ್ ಮಾಡ್ಬೇಕೀಗ ಅಂತೀನಿ ನಾನು. ಯವ್ವ, ಒಳ್ಳೆ ಕೆಲ್ಸಕ್ಕ ಇಂಥವ ವಿಘ್ನ ಕೂಡ್ಬಿಟ್ಟಾವ್ ನೋಡ್ ನನ್ನ ಜನ್ಮಕ್ಕ. ಈಗ ಈ ಜೈ ಮುಂದೆ ಹೆಂಗ್ ಹಾಕ್ಬೇಕು ನನ್ನ ಮದ್ದು? ಹೆಂಗ್ ಹಾಕ್ಬೇಕು ಹೇಳ್ರಿ? ಮುಗಿದೋತ್ತಾಗ ಬಂದವ್ರಿಗೆಲ್ಲ ಊಟಕ್ಕೆ ಕುಂದರ್ಸಿದ್ರ. ಅಕ್ಕರ ನಮ್ಮ ಅತ್ತಿಯಾರ ಹಂಗ ಹೌದಿಲ್ರಿ, ನಿಮ್ಗ ಗೊತ್ತಲ್ರಿ ಅಕ್ಕರ. ಏನು ಅನ್ಕೋಬೇಡ್ರಿ, ನೀವ ಹೇಳಿರಲ್ಲ ನನಗ ಒಟ್ಟು ಅಡ್ಜಸ್ಟ್ ಮಾಡ್ಕರವಾ, ಅಮ್ಮ ನೋಡಕ್ ಹಂಗದಾಳ, ಅದ್ರ ಚಲೋ ಅದಾಳ ಅಂದ. ನೀವು ಒಟ್ಟು ಅಡ್ಜಸ್ಟ್ ಮಾಡ್ಕರಿ. ಹ್ಞೂನಯ್ಯವ, ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದೇವಿ. ಲಗು ನಾನು ಇಡ್ಬಾ, ಊಟ ಮಾಡೋಣ ಅಂತ. ಹ್ಞೂ ರೀ ಅಕ್ಕರ, ತಾಟ ಮಾಡ್ತೇನೆ ನೋಡ್ರಿ. ಅತ್ತಿಯರ ಕುಂದ್ರ ಬರ್ರಿ. ಏನ ಇದು ಒಳ್ಳೆ ಭಾರಿ ರುಚಿ ಮಾಡಿಬಿಡು ಪಲ್ಯ. ಇವ ಭಾರಿ ಮಸ್ತಾಗಿ ತೊಡಿದಿ ಎಣ್ಣೆಗಾಯಿ ಪಲ್ಯ. ಇದು ಎದ್ರದಿದು ಚಟ್ನಿ? ಶೇಂಗಾ ಪುಡಿ ಏನಿದ? ಶೇಂಗಾ ಹಿಂಡಿ. ರೊಟ್ಟಿ ಏನ್ ಮಸ್ತಾಗಿ ಮೆತೂಗ ಭಾರಿ ಮಸ್ತಾನ ಅಡ್ಗಿ ಮಾಡ್ತಿ ಬಿಡು ನೀನು. ಮಾಲಿಂಗಣ್ಣ ಭಾರಿ ಪುಣ್ಯ ಮಾಡ್ಯಾನ. ಅದಕ್ಕ ಅಷ್ಟು ಕಷ್ಟ ಆದ್ರೂ ನಿನ್ನ ಮದುವೆ ಮಾಡ್ಕೊಂಡ ನೋಡು. ಹಂಗೇನಿಲ್ರಿ ಅಕ್ಕರ, ನಾನು ನಿಮ್ಮಂಗ ಮಾಡ್ತೀನ್ರಿ, ಅಂದ್ರೂ ನಂಗೆ ಇನ್ನೂ ಅಷ್ಟು ಬರಂಗಿಲ್ರಿ. ನಮ್ಮ ಅವರು ಜಾಸ್ತಿ ರುಚಿಯಾಗಿ ಮಾಡ್ತಾರ್ರಿ ಅಡ್ಗಿನ. ಈಗ ಊಟ ಮಾಡ್ರಿ ಅಕ್ಕರ, ಅತೀರ ಊಟ ಮಾಡ್ರಿ. ನನ್ನ ಸಂಕಟ ನನಗೆ ಈ ಬೆಂಡ್ಲೇರಿಗ ಇವ್ರಗ ಹತ್ತು ಬಿಟ್ಟೈತಿ. ಏನು ಮಾಡ್ಲಿ ಇವ, ಇವತ್ತು ನೋಡಿದ್ರೆ ನನ್ನ ಮಗ ಬರಾಕ್ ಕುಂತಾನ. ನನ್ನ ಮಗ ಇದ್ದಾಗಂತೂ ಇದು ಆಗ್ಲಾರದ್ ಮಾತು. ಇವತ್ತ ಮಾಡಾಕ ಬೇಕು, ನಾನು ಒಂದು 10 ಚಮಚೆ ಹಾಕಿ ಕೊಡ್ಸಕ ಬೇಕು ಈ ಬೆಂಡ್ಲಿಗ. ಏನು ಮಾಡ್ಲಿ ಏನಾರ ಮಾಡ್ತೀನಿ. ಭಾರಿ ರುಚಿ ಆಗೈತ್ವಾ, ಭಾರಿ ರುಚಿ ಆಗೈತ್ ನೋಡು ಊಟರ. ಮಾಲಿಂಗಣ್ಣ ಫೋನ್ ಹಚ್ಚಿದ್ದಕ್ಕೆ ಚಲೋ ಆತ, ಇಷ್ಟು ರುಚಿಯಾದ ಊಟ ತಿನ್ನಂಗಾತ್ ನೋಡು. ಇನ್ನೂ ಊಟ ತಗೋರಿ ಅಕ್ಕರ ಪಲ್ಯ. ಇವ ಬ್ಯಾಡ ಈಗ ಕೊಡ್ದು 2 ರೊಟ್ಟಿ ಕೊಟ್ಬಿಟ್ಟು ಇಟ್ಕೊಂಡು ಪಲ್ಯ ಕೊಟ್ಟಿ ಮತ್ತೇನು ತಗೊಳ್ಳೋದು? ಬ್ಯಾಡವಾ ಅಕ್ಕರ. ನೀರು ಬ್ಯಾಡ ಊಟ ಆಗಿಂದೆ ಒಮ್ಮೆಗೆ ಕುಡಿತೀನಿ ನಾನು. ಊಟಕ್ಕೆ ಕುಂತಾಗ ನಡ್ಬರ್ಕ ನಂಗೆ ನೀರು ಕುಡಿದ್ರ ಹೊಟ್ಟೆ ತುಂಬ್ದಂಗೆ ಆಕೈತಿ. ಬ್ಯಾಡವಾ? ಹೌದ್ರಿ ಅಕ್ಕರ. ಊಟರ ಭಾರಿ ರುಚಿ ಆಗೈತ್ವಾ. ಇನ್ನು ನಾನು ಬರ್ಲಾ, ಆಮೇಲೆ ಖಾಲಿ ಇದ್ದಾಗ ಮನೆ ಕಡೆ ಬಾ ಓಟು ಏನು? ಹೋರಿ ಅಕ್ಕರ, ಬರ್ತೀನ್ರಿ. ಹೋದ್ಲನಿ ಕಿಜೈ? ಹೋದ್ಲು. ಅಯ್ಯಯ್ಯ, ನೀನೇನಯ್ಯವ್ವ ಬಂದವ್ರಿಗೆಲ್ಲ ಊಟಕ್ಕೆ ನಿಡ್ಕೋತ್ ಬಿಟ್ರ ಇದೇನ ಛತ್ರ ಅನ್ಕೊಂಡಿ ನೀನು? ಧರ್ಮದ ಛತ್ರ ಅದು ಹಂಗಲ್ರಿ ಹತ್ರ. ನಮ್ಮ ಅವ್ವ ಅಂತಿದ್ಲರಿ, ಯಾರು ಊಟದ ಹೊತ್ತಿಗೆ ಬಂದ್ರ ಊಟ ಮಾಡಿಸೇ ಕಳಿಸ್ಬೇಕು, ಹಂಗ ಕಳಿಸ್ಬಾರ್ದು, ಊಟ ಮಾಡಿದ್ ಹೊಟ್ಟಿ ನೆನಸ್ತತಿ ಅಂತಿದ್ಲರಿ. ಅದಕ್ಕೆ ನಾನು ಹಂಗೆ ಮಾಡಿದ್ನಿ ರೀ ಅತ್ತಿಯರ. ನಿಂದಲ್ಲ ನಿಮ್ಮ ಅಪ್ಪಂದಲ್ಲ, ಮಾಡ್ತೀವಿ ಊರ್ ಬೆಂಡ್ಲಿ ಮಾಡ್ತೀನಿ ತಡಿ ನಿನಗ. ಅಯ್ಯಯ್ಯೋ, ನನಗೆ ಊಟ ಆದ ತಕ್ಷಣ
ಎಲೆ ಅಡಿಕೆ ತಿಂದ ರೂಢ ಈಗ ಎದ್ದು ಹೋಗಾಕನು ಬ್ಯಾಸ್ರ ಬರಾಕುಂತತಿ. ಹೋಗಿ ಒಟ್ಟು ಎಲೆ ಅಡಿಕೆ ಚೀಲ ತಗೊಂಬ ಹೋಗು. ಹೊರಗಿಟ್ಟೇನು ನೋಡ. ಹ್ಞೂ ರೀ ಅತ್ತಿಯರ. ಅಯ್ಯೋ ದೇವ್ರಿ, ಒಂದ ಮಾತಿಗೆ ಹೋಗ್ಬಿಟ್ಲಲ್ಲಿ ಬೆಂಡ್ಲಿ. ಚಲೋ ಆತ್ ಬಿಡು, ಇದ ಚಲೋ ಟೇಮ್. ಒಂದು ದೊಡ್ಡ ಗ್ಲಾಸ್ನಾಗ ಒಂದು 10 ಚಮಚೆ ಮದ್ದಿನ ಪುಡಿ ಹಾಕಿ ಕಲಿಸಿ ಕೊಟ್ಟನೆ ಅಂದ್ರೆ ನೋಡು, ತಿರ್ವೇಡಿ ರಪ್ಪಂತ ಬಿದ್ದಿರ್ಬೇಕು.